ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರ ಅವತಾರವೆಂದು ಹೇಳುತ್ತಾರೆ. ದತ್ತ ಹೆಸರಿನ ಅರ್ಥ ಸಮರ್ಪಿಸುವುದು. ಅತ್ರಿ ಮುನಿಗೆ ತ್ರಿಮೂರ್ತಿಗಳು ತಮ್ಮನ್ನು ತಾವು ಪುತ್ರನಾಗಿ ಸಮರ್ಪಿಸಿದ್ದಕ್ಕಾಗಿ ಅವರಿಗೆ ದತ್ತ ಎನ್ನುವ ಹೆಸರು ಬಂದಿದೆ. ಇನ್ನು ಅತ್ರಿ ಮುನಿಯ ಪುತ್ರರಾದ್ದರಿಂದ ಅವರ ಹೆಸರು ಆತ್ರೇಯ. ಎರಡೂ ಸೇರಿಸಿದರೆ ದತ್ತಾತ್ರೇಯ. ದತ್ತಾತ್ರೇಯ ಸಾಮಾನ್ಯವಾಗಿ ಬ್ರಹ್ಮ, ವಿಷ್ಣು, ಮಹೇಶ್ವರರು, ಭೂತ, ಭವಿಷ್ಯತ್, ವರ್ತಮಾನಗಳು, ಸೃಷ್ಟಿ, ಸಂರಕ್ಷಣೆ, ವಿನಾಶ ಹಾಗೂ ಚೈತನ್ಯದ 3 ರೂಪಗಳಾದ ನಡಿಗೆ, ಕನಸು, ನಿದ್ರೆಯನ್ನು ಪ್ರತಿಬಿಂಬಿಸುವ 3 ತಲೆಗಳಿಂದ ನಮಗೆ ದರ್ಶನ ನೀಡುತ್ತಾರೆ. ದತ್ತಾತ್ರೇಯ ಕೋರಿಕೆಗಳನ್ನು ನೆರವೇರಿಸುವಂತಹ ಕಲ್ಪವೃಕ್ಷ ಮರದ ಕೆಳಗೆ ಧ್ಯಾನ ಮಾಡುತ್ತಾ ಕುಳಿತಿರುತ್ತಾರೆ. ದತ್ತಾತ್ರೇಯರ ಜನ್ಮ ರಹಸ್ಯವನ್ನು ಕೇಳಿ ಮನಸಾರೆ ಅವರನ್ನು ಪ್ರಾರ್ಥಿಸಿ ಯಾವ ವರ ಬೇಡಿದರೂ ಅದು ನೆರವೇರುತ್ತದೆ. ಹಾಗಾಗಿ ನಾವೀಗ ದತ್ತಾತ್ರೇಯ ಸ್ವಾಮಿಯ ಜನ್ಮ ರಹಸ್ಯದ ಬಗ್ಗೆ ತಿಳಿಯೋಣ. ಒಂದು ಬಾರಿ ನಾರದ ಮಹರ್ಷಿಗಳು ಅತ್ರಿ